ದೇವರ ನಾಮದಲ್ಲಿ ಎಲ್ಲರಿಗೂ ಶುಭಾಶಯಗಳು. ದೇವಜನರೇ, ದೇವಮಿತ್ರರೇ, ದೇವರು ನಿಮಗೆಲ್ಲರಿಗೂ ಆಯುರಾರೋಗ್ಯ, ಐಶ್ವರ್ಯ, ಶಾಂತಿ, ನೆಮ್ಮದಿಯನ್ನು ದಯಪಾಲಿಸಲಿ ಎಂದು ಕೇಳಿಕೊಳ್ಳುತ್ತೇನೆ. ತಂದೆಯ ಹೃದಯಕ್ಕೆ ಮರಳಿದ ಮಗ, ಪಶ್ಚಾತ್ತಾಪದ ಕಣ್ಣೀರು, ಕ್ಷಮೆಯ ಅಪ್ಪುಗೆ. ಅಪ್ಪನೇ, ನಾನು ಪರಲೋಕಕ್ಕೂ ನಿಮ್ಮ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ಮುಂದೆ ನಿಮ್ಮ ಮಗನೆಂದು ಕರೆಯಲ್ಪಡುವುದಕ್ಕೆ ಯೋಗ್ಯನಲ್ಲ. ಇದು ಯಾವ ವಚನ ಸತ್ಯವೇದದಲ್ಲಿ ಎಂಬುದನ್ನು ಯಾರಾದರೂ ಊಹಿಸ್ಬೋದಾ? ಅದೇ ಲೂಕ 15:21. ಪ್ರಿಯ ದೇವಜನರೇ, ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ನಾವು ದೇವರಿಂದ ದೂರವಾಗುತ್ತೇವೆ. ತಪ್ಪು ನಿರ್ಧಾರಗಳು, ಪಾಪಗಳು, ಅಹಂಕಾರ ಮತ್ತು ಲೋಕದ ಆಕರ್ಷಣೆಗಳು ನಮ್ಮನ್ನು ತಂದೆಯ ಪ್ರೀತಿಯಿಂದ ದೂರ ಮಾಡುತ್ತವೆ. ಆದರೆ ದೇವರು ನಮ್ಮನ್ನು ಎಂದಿಗೂ ಕೈಬಿಡುವುದಿಲ್ಲ. ಲೂಕ 15ರಲ್ಲಿ ಯೇಸು ದುಂದುಗಾರ ಮಗನ ಕಥೆಯ ಮೂಲಕ ದೇವರ ಅಪಾರ ಕರುಣೆ ಮತ್ತು ಕ್ಷಮೆಯನ್ನು ನಮಗೆ ತೋರಿಸುತ್ತಾನೆ. ಮಗನು ತನ್ನ ಎಲ್ಲ ಆಸ್ತಿಯನ್ನು ವ್ಯರ್ಥ ಮಾಡಿಕೊಂಡು ಸಂಪೂರ್ಣವಾಗಿ ಕುಸಿದು ಹೋದ ನಂತರ ತನ್ನ ತಂದೆಯ ಬಳಿಗೆ ಮರಳುತ್ತಾನೆ. ಅವನ ಬಾಯಿಂದ ಹೊರಬಂದ ಮೊದಲ ಮಾತು ಪಶ್ಚಾತ್ತಾಪದ ಮಾತಾಗಿತ್ತು. ಇಂದು ಈ ವಾಕ್ಯದ ಮೂಲಕ ದೇವರು ನಮಗೆ ಹೇಳುವುದು ಏನೆಂದರೆ, ನೀನು ಎಷ್ಟು ದೂರ ಹೋಗಿದ್ದರೂ ನನ್ನ ಬಳಿಗೆ ಮರಳಿ ಬಾ, ನಾನು ನಿನ್ನನ್ನು ಕ್ಷಮಿಸಲು ಸಿದ್ಧನಿದ್ದೇನೆ. ಹೌದು, ಪಾಪವು ದೇವರಿಂದ ದೂರ ಮಾಡುತ್ತದೆ. ದುಂದುಗಾರ ಮಗನು ತನ್ನ ತಂದೆಯ ಮನೆಯನ್ನು ಬಿಟ್ಟು ದೂರದ ದೇಶಕ್ಕೆ ಹೋದನು. ಅದೇ ರೀತಿ ನಾವು ಸಹ ಕೆಲವೊಮ್ಮೆ ದೇವರ ಮಾರ್ಗವನ್ನು ಬಿಟ್ಟು ನಮ್ಮ ಸ್ವಂತ ಮಾರ್ಗವನ್ನು ಆರಿಸಿಕೊಳ್ಳುತ್ತೇವೆ. ಪಾಪವು ಆರಂಭದಲ್ಲಿ ಸಂತೋಷದಂತೆ ಕಾಣಬಹುದು, ಆದರೆ ಕೊನೆಯಲ್ಲಿ ದುಃಖ, ಖಾಲಿತನ ಮತ್ತು ನಾಶವನ್ನು ಉಂಟು ಮಾಡುತ್ತದೆ. ಯೆಶಾಯ 59:2. ನಿಮ್ಮ ದೋಷಗಳೇ ನಿಮ್ಮನ್ನು ನಿಮ್ಮ ದೇವರನ್ನು ಬೇರ್ಪಡಿಸಿವೆ. ದೇವರಿಂದ ದೂರವಾದ ಜೀವನದಲ್ಲಿ ನಿಜವಾದ ಸಮಾಧಾನ ಸಿಗುವುದಿಲ್ಲ, ಬೇರೆ ಎಲ್ಲ ಸಿಗಬಹುದು. ಪಶ್ಚಾತ್ತಾಪವೇ ಪುನಃಸ್ಥಾಪನೆಯ ಆರಂಭ. ಮಗನು ತನ್ನ ತಪ್ಪನ್ನು ಅರಿತುಕೊಂಡನು. ಅವನು ತನ್ನನ್ನು ಸಮರ್ಥಿಸಿಕೊಳ್ಳಲಿಲ್ಲ. ಅವನು ಕಾರಣಗಳನ್ನು ಹೇಳಲಿಲ್ಲ. ಅವನು ತನ್ನ ತಪ್ಪನ್ನು ಒಪ್ಪಿಕೊಂಡನು. ನಾನು ಪಾಪ ಮಾಡಿದ್ದೇನೆ ಎಂಬ ಮಾತು ಅವನ ಜೀವನವನ್ನೇ ಬದಲಿಸಿತು. ದೇವರು ಪರಿಪೂರ್ಣ ಜನರನ್ನು ಹುಡುಕುವುದಿಲ್ಲ, ತಪ್ಪನ್ನು ಒಪ್ಪಿಕೊಳ್ಳುವ ಹೃದಯವನ್ನು ಹುಡುಕುತ್ತಾನೆ. ನಿಜವಾದ ಪಶ್ಚಾತ್ತಾಪವು ಕೇವಲ ಕಣ್ಣೀರಲ್ಲ, ಅದು ಜೀವನದ ದಿಕ್ಕನ್ನು ಬದಲಿಸುವ ನಿರ್ಧಾರವಾಗಿದೆ. ದೇವರ ಕ್ಷಮೆ ನಮ್ಮ ಕಲ್ಪನೆಗಿಂತ ದೊಡ್ಡದು. ಮಗನು ತಂದೆಯ ಬಳಿಗೆ ಬಂದಾಗ ಶಿಕ್ಷೆಯನ್ನು ನಿರೀಕ್ಷಿಸಿದ್ದನು, ಆದರೆ ತಂದೆ ಅವನನ್ನು ದೂರದಿಂದಲೇ ನೋಡಿ ಓಡಿ ಬಂದು ಅಪ್ಪಿಕೊಂಡನು. ಇದು ನಮ್ಮ ಪರಲೋಕದ ತಂದೆಯ ಹೃದಯವಾಗಿದೆ. ನಾವು ದೇವರ ಬಳಿಗೆ ಮರಳಿದಾಗ ಅವರು ನಮ್ಮ ಹಳೆಯ ತಪ್ಪುಗಳನ್ನು ಎಣಿಸುವುದಿಲ್ಲ. ಅವರು ನಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಾರೆ. ಕೀರ್ತನೆ 103:12. ಪೂರ್ವವು ಪಶ್ಚಿಮದಿಂದ ಎಷ್ಟು ದೂರವಿದೆಯೋ ಅಷ್ಟೇ ದೂರಕ್ಕೆ ನಮ್ಮ ಅಪರಾಧಗಳನ್ನು ತೆಗೆದುಹಾಕಿದ್ದಾನೆ. ಹಾಗೆಯೇ ದೇವರು ನಮಗೆ ಹೊಸ ಗೌರವವನ್ನು ನೀಡುತ್ತಾನೆ. ತಂದೆಯು ಮಗನಿಗೆ ಉತ್ತಮ ವಸ್ತ್ರವನ್ನು ಹಾಕಿಸಿದನು, ಉಂಗುರವನ್ನು ಕೊಟ್ಟನು, ಪಾದರಕ್ಷೆಗಳನ್ನು ಹಾಕಿಸಿದನು. ಇದು ದೇವರು ನಮ್ಮನ್ನು ಕೇವಲ ಕ್ಷಮಿಸುವುದಲ್ಲ, ಮತ್ತೆ ತನ್ನ ಮಕ್ಕಳ ಸ್ಥಾನಕ್ಕೆ ಏರಿಸುತ್ತಾನೆ ಎಂಬುದರ ಸಂಕೇತವಾಗಿದೆ. ಕ್ರಿಸ್ತನಲ್ಲಿ ನಾವು ಹೊಸ ಸೃಷ್ಟಿಯಾಗುತ್ತೇವೆ. ದೇವಜನರೇ, ನಮ್ಮ ಭೂತಕಾಲ ನಮ್ಮ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ. ದೇವರ ಕೃಪೆಯೇ ನಮ್ಮ ಭವಿಷ್ಯವನ್ನು ರೂಪಿಸುತ್ತದೆ. ಪ್ರೈಸ್ ದ ಲಾರ್ಡ್. ಇಂದು ದೇವರು ಕರೆಯುತ್ತಿರುವನು. ಬಹುಶಃ ನೀವು ದೇವರಿಂದ ದೂರವಾಗಿರಬಹುದು, ಅಥವಾ ನಾವೆಲ್ಲರೂ ದೂರವಾಗಿರಬಹುದು. ನೀವು ನಿಮ್ಮ ಜೀವನದಲ್ಲಿ ಅನೇಕ ತಪ್ಪುಗಳನ್ನು ಮಾಡಿರಬಹುದು, ನಾವೆಲ್ಲರೂ ಮಾಡಿರಬಹುದು. ಆದರೆ ದೇವರು ಇಂದು ಹೇಳುತ್ತಿರುವುದೇನೆಂದರೆ, ನನ್ನ ಮಗನೇ, ನನ್ನ ಮಗಳೇ, ಮನೆಗೆ ಮರಳಿ ಬಾ. ಅವನ ಕರುಣೆಯ ಬಾಗಿಲು ಇನ್ನೂ ತೆರೆದಿದೆ. ಇಂದು ಪಶ್ಚಾತ್ತಾಪದೊಂದಿಗೆ ದೇವರ ಬಳಿಗೆ ಬಂದರೆ ಆತನು ನಿಮ್ಮನ್ನು ಪ್ರೀತಿಯಿಂದ ಅಪ್ಪಿಕೊಳ್ಳುವನು. ಲೂಕ 15:21 ನಮಗೆ ಒಂದು ಮಹಾನ್ ಸತ್ಯವನ್ನು ಕಲಿಸುತ್ತದೆ. ಪಶ್ಚಾತ್ತಾಪವು ಪಾಪಿಯ ಬಾಯಿಂದ ಹೊರಬರುವ ಮಾತು, ಆದರೆ ಕ್ಷಮೆಯು ತಂದೆಯ ಹೃದಯದಿಂದ ಹೊರಹೊಮ್ಮುವ ವರವಾಗಿದೆ. ದುಂದುಗಾರ ಮಗನು ತನ್ನ ಯೋಗ್ಯತೆಯನ್ನು ಕಳೆದುಕೊಂಡಿದ್ದನು,
ಆದರೆ ತಂದೆಯ ಪ್ರೀತಿಯನ್ನು ಕಳೆದುಕೊಳ್ಳಲಿಲ್ಲ. ನಾವು ಎಷ್ಟೇ ದೂರ ಹೋಗಿದ್ದರೂ ದೇವರ ಪ್ರೀತಿ ನಮ್ಮನ್ನು ಮತ್ತೆ ತನ್ನ ಬಳಿಗೆ ಕರೆಯುತ್ತದೆ. ಇಂದು ನಾವು ದೇವರ ಮುಂದೆ ವಿನಯದಿಂದ ಕೇಳೋಣ, ಕರ್ತನೇ, ನಾನು ಪಾಪ ಮಾಡಿದ್ದೇನೆ, ನನ್ನನ್ನು ಕ್ಷಮಿಸಿ ನಿಮ್ಮ ಬಳಿಗೆ ಮರಳಿ ಸ್ವೀಕರಿಸು. ಆದ್ದರಿಂದ ದೇವಜನರೇ, ತಾವೆಲ್ಲರೂ ಕರಗಳನ್ನು ಜೋಡಿಸಿ ಏಕಾಗ್ರತೆಯಿಂದ ಯೇಸು ಸ್ವಾಮಿಯನ್ನು ಧ್ಯಾನಿಸುತ್ತಾ ನೋಡುತ್ತಾ ನನ್ನೊಂದಿಗೆ ಪ್ರಾರ್ಥನೆಯಲ್ಲಿ ಭಾಗವಹಿಸಿ. ಪ್ರೀತಿಯ ಪರಲೋಕದ ತಂದೆಯೇ, ನಿಮ್ಮ ಅನಂತ ಪ್ರೀತಿ ಮತ್ತು ಕರುಣೆಗಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಕರ್ತನೇ, ದುಂದುಗಾರ ಮಗನಂತೆ ನಾವು ಅನೇಕ ಬಾರಿ ನಿಮ್ಮಿಂದ ದೂರವಾಗಿದ್ದೇವೆ. ನಮ್ಮ ತಪ್ಪುಗಳು, ಪಾಪಗಳು ಮತ್ತು ಅವಿಧೇಯತೆಗಾಗಿ ನಮ್ಮನ್ನು ಕ್ಷಮಿಸಿಬಿಡಿ. ನಮ್ಮ ಹೃದಯಗಳಲ್ಲಿ ನಿಜವಾದ ಪಶ್ಚಾತ್ತಾಪವನ್ನು ಉಂಟು ಮಾಡಿ ನಿಮ್ಮ ಕಡೆಗೆ ಮರಳುವ ಧೈರ್ಯವನ್ನು ಕೊಡಿ. ತಂದೆಯೇ, ಅಪ್ಪ, ನೀವು ನಮಗೆ ತೋರಿಸುವ ಕ್ಷಮೆ ಮತ್ತು ಕೃಪೆಗೆ ಧನ್ಯವಾದಗಳು. ನಮ್ಮ ಗಾಯಗೊಂಡ ಹೃದಯಗಳನ್ನು ಗುಣಪಡಿಸಿ, ನಮ್ಮ ಕುಟುಂಬಗಳನ್ನು ಆಶೀರ್ವದಿಸಿ, ನಿಮ್ಮ ಪ್ರೀತಿಯಲ್ಲಿ ನಮ್ಮನ್ನು ದೃಢವಾಗಿ ನಿಲ್ಲಿಸಿರಿ. ಇಂದು ನಿಮ್ಮ ಬಳಿಗೆ ಮರಳುವ ಪ್ರತಿಯೊಬ್ಬ ಆತ್ಮವನ್ನು ಆಶೀರ್ವದಿಸಿ, ಅವರ ಜೀವನದಲ್ಲಿ ಹೊಸ ಆರಂಭವನ್ನು ನೀಡಿರಿ. ಇವೆಲ್ಲವನ್ನು ನಮ್ಮ ರಕ್ಷಕನಾದ ಪ್ರಿಯ ಯೇಸು ಕ್ರಿಸ್ತರ ಅಮೂಲ್ಯ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. ಪಿತರ, ಸುತರ ಮತ್ತು ಪವಿತ್ರಾತ್ಮರ ನಾಮದಲ್ಲಿ. ಆಮೇನ್, ಆಮೇನ್.